ಟ್ರಂಪ್ ಸುಂಕ ಹುಚ್ಚಾಟಕ್ಕೆ ಭಾರೀ ಮುಖಭಂಗ ಆಗಿರೋದು. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕ ನೀತಿಯೇ ಒಂದು ಅಕ್ರಮ. ಅಮೆರಿಕದ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಮಹತ್ವದ ಆದೇಶ ಇದು. ಟ್ರಂಪ್ ಸುಂಕ ನೀತಿ ವಿರುದ್ಧ 9 ಪೈಕಿ 6 ಜಡ್ಜ್ಗಳು ಈ ರೀತಿ ಆದೇಶವನ್ನ ಕೊಟ್ಟಿದ್ದಾರೆ. ಸುಂಕವನ್ನೇ ಅಸ್ತ್ರವನ್ನಾಗಿಸಿಕೊಂಡಿದ್ದ ಟ್ರಂಪ್ಗೆ ಇದೀಗ ಆಘಾತ ಕಾದಿದೆ. ಜಾಗತಿಕ ಮಟ್ಟದಲ್ಲಿ ಮನ ಬಂದಂತೆ ಸುಂಕ ಹೇರಿದ್ದ ಡೊನಾಲ್ಡ್ ಟ್ರಂಪ್ ಈ ಸುಂಕ ನೀತಿಯನ್ನ ಖಂಡಿಸಿದ ಅಮೆರಿಕದ ಸುಪ್ರೀಂ ಕೋರ್ಟ್ ಟ್ರಂಪ್ ಸುಂಕ ನೀತಿಯ ಹುಚ್ಚಾಟಕ್ಕೆ ಭಾರೀ ಮುಖಭಂಗ ಆಗಿದೆ. ಅಧ್ಯಕ್ಷ ಟ್ರಂಪ್ ಸುಂಕ ನೀತಿಯೇ ಅಕ್ರಮ ಅಂತ ಅಮೆರಿಕದ ಸುಪ್ರೀಂ ಕೋರ್ಟ್ ಹೇಳಿದೆ. ಮಹತ್ವದ ಆದೇಶವನ್ನ ಕೊಟ್ಟಿರೋದು. ಟ್ರಂಪ್ ಸುಂಕ ನೀತಿ ವಿರುದ್ಧ 9 ಪೈಕಿ 6 ಜಡ್ಜ್ಗಳು ಈ ಒಂದು ಆದೇಶವನ್ನ ನೀಡಿದ್ದಾರೆ. ಸುಂಕವನ್ನೇ ಅಸ್ತ್ರವನ್ನಾಗಿಸಿಕೊಂಡಿದ್ದ ಡೊನಾಲ್ಡ್ ಟ್ರಂಪ್ಗೆ ಆಘಾತ ಎದುರಾಗಿದೆ. ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಮನ ಬಂದಂತೆ ಸುಂಕವನ್ನ ಹೇರಿದಿದ್ದು ಡೊನಾಲ್ಡ್ ಟ್ರಂಪ್. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಬೀರ್, ಈಗ ಏನ್ ಬೇಕಾದಂತಹ ಅಂದ್ರೆ ಯಾವ ರೀತಿ ಅವ್ರಿಗೆ ಏನ್ ಬೇಕು ಹಾಗೆ ಸುಂಕ ಹೇರ್ತಾನೆ ಇದ್ದಿದ್ದು ಡೊನಾಲ್ಡ್ ಟ್ರಂಪ್ ಎಲ್ಲ ದೇಶಗಳ ಮೇಲೂ. ಇದೀಗ ಅಮೆರಿಕದ ಸುಪ್ರೀಂ ಕೋರ್ಟೇ ಈ ರೀತಿ ಒಂದು ಮಹತ್ವದ ಆದೇಶವನ್ನ ಕೊಟ್ಟಿದೆ. ಸೊ ಏನೇನೆಲ್ಲ ಹೇಳಿದೆ ಕೋರ್ಟ್? ಅರ್ಪಿತಾ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಜಾಗತಿಕವಾಗಿ ಎಲ್ಲಾ ದೇಶಗಳ ಮೇಲೂ ಕೂಡ ಒಂದಷ್ಟು ಟ್ಯಾರಿಫ್ ಗಳನ್ನ ವಿಧಿಸುವಂತ ಕೆಲಸವನ್ನ ಮಾಡಿದ್ರು. ಕೆಲವು ದೇಶಗಳ ಮೇಲೆ ಮನ ಬಂದಂತೆ ಟ್ಯಾರಿಫ್ ಅನ್ನ ವಿಧಿಸಿದ್ರು. 50% ಗಿಂತಲೂ ಹೆಚ್ಚಿನ ಟ್ಯಾರಿಫ್ ಅನ್ನ ವಿಧಿಸುವಂತ ಕೆಲಸವನ್ನ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ಸುಪ್ರೀಂ ಕೋರ್ಟ್ ನಲ್ಲಿ 2 ಪ್ರತ್ಯೇಕವಾದಂತಹ ಪಿಟಿಷನ್ ಗಳನ್ನ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಈ ಅರ್ಜಿಗಳನ್ನ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಈಗ ಅಂತಿಮವಾಗಿ ತನ್ನ ತೀರ್ಪನ್ನ ಕೊಟ್ಟಿರುವಂತದ್ದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿರುವಂತಹ ನಿರ್ಧಾರಗಳೇನಿದೆ ಅದು ಕಾನೂನು ಬಾಹಿರ ಅನ್ನುವಂತ ನಿಟ್ಟಿನಲ್ಲಿ ಆದೇಶವನ್ನ ಕೊಟ್ಟಿರುವಂತದ್ದು. ಮುಖ್ಯವಾಗಿ ತನ್ನ ಆದೇಶದಲ್ಲಿ ಕೆಲವು ಅಂಶಗಳನ್ನ ಉಲ್ಲೇಖಿಸುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿರುವಂತದ್ದು. ಅಮೆರಿಕ ಅಧ್ಯಕ್ಷರಿಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲಿಕ್ಕೆ ಕೆಲವೊಂದಿಷ್ಟು ನಿಯಮಗಳನ್ನ ಕೊಡಲಾಗಿದೆ ಅಮೆರಿಕನ್ ಫೆಡರಲ್ ಕಾನೂನಿನ ಅಡಿಯಲ್ಲಿ. ಈ ಒಂದು ಕಾನೂನುಗಳನ್ನ ಅಮೆರಿಕ ಅಧ್ಯಕ್ಷರು ದುರ್ಬಳಕೆಯನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಈ ಒಂದು ನಿಯಮಗಳು ಕಾನೂನು ಬಾಹಿರ ಅಥವಾ ಈ ಒಂದು ಟ್ಯಾರಿಫ್ಗಳು ಅಕ್ರಮ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಪರಿಗಣಿಸಬಹುದು ಅನ್ನುವಂತಹ ಆದೇಶವನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಧಿಸಿದಂತ ಟ್ಯಾರಿಫ್ಗಳಿಗೆ ಪರಿಶೀಲನೆಗೆ ಒಳಪಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಅರ್ಪಿತಾ, ಧನ್ಯವಾದ ಶಬೀರ್ ನಿಮ್ಮೆಲ್ಲ ಮಾಹಿತಿಗಾಗಿ.